ಒಬ್ಬ ಹುಡುಗಿ ತನ್ನನ್ನು ಹುಡುಕುತ್ತಿರುವ ಕಥೆ ಸ್ವಲ್ಪ ತನ್ನದೇ ಕಥೆಯಂತಿತ್ತು. ಫಲಿತಾಂಶದ ದಿನ ಅವಳ ಹೆಸರು ಮೊದಲ ಸ್ಥಾನಕ್ಕೆ ಘೋಷಿಸಲಾಯಿತು. ನಿತ್ಯ ಕ್ಷಣಕಾಲ ನಂಬಲಿಲ್ಲ. ವೇದಿಕೆಗೆ ಹೋದಾಗ ಚಪ್ಪಾಳೆಗಳ ನಡುವೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ದುಃಖದಿಂದ ಅಲ್ಲ, ಸಂತೋಷದಿಂದ. ಆ ದಿನ ಸಂಜೆ ಮನೆಗೆ ಹೋದಾಗ ಅವಳು ಟ್ರೋಫಿಯನ್ನು ಅಪ್ಪನ ಕೈಗೆ ಕೊಟ್ಟಳು. ಅಪ್ಪ ನಿಧಾನವಾಗಿ ನಕ್ಕರು. ನೀನು ಮಾಡಬಹುದು ಅಂತ ನನಗೆ ಗೊತ್ತಿತ್ತು ಎಂದರು. ಅವಳ ಅಮ್ಮ ಅವಳನ್ನು ಅಪ್ಪಿಕೊಂಡಳು. ತಂಗಿ ಉತ್ಸಾಹದಿಂದ ಕಿರುಚಿದಳು, ಅಕ್ಕ, ನೀನು ಸೂಪರ್! ಆ ಕ್ಷಣದಲ್ಲಿ ನಿತ್ಯಾಳಿಗೆ ಒಂದೇ ವಿಷಯ ಸ್ಪಷ್ಟವಾಯಿತು. ತಾನು ಇನ್ನೂ ಎಲ್ಲವನ್ನೂ ತಿಳಿದಿಲ್ಲ, ಆದರೆ ತಾನು ಯಾವ ದಾರಿಯಲ್ಲಿ ನಡೆಯುತ್ತಿದ್ದಾಳೆ ಎಂಬುದು ಗೊತ್ತಾಗಿದೆ. ಹಾಗೇ ಅವಳ ಕಥೆ ಇನ್ನೂ ಮುಂದುವರಿಯುತ್ತಲೇ ಇದೆ. ನಿತ್ಯಾಳ ಜೀವನದಲ್ಲಿ ಇನ್ನೊಂದು ಹೊಸ ಅಧ್ಯಾಯ ಶುರುವಾಯಿತು. ಒಂದು ದಿನ ಕಾಲೇಜಿನ ಲೈಬ್ರರಿಯಲ್ಲಿ ನಿತ್ಯ ಒಬ್ಬಳೇ ಕುಳಿತುಕೊಂಡು ತನ್ನ ನೋಟ್ಬುಕ್ನಲ್ಲಿ ಏನೋ ಬರೆಯುತ್ತಿದ್ದಳು. ಸುತ್ತಮುತ್ತ ಶಾಂತಿ, ಕೇವಲ ಪುಟಗಳ ಸದ್ದು ಮಾತ್ರ. ಆ ಸಮಯದಲ್ಲಿ ಎದುರಿನ ಮೇಜಿನ ಬಳಿ ಒಬ್ಬ ಹುಡುಗ ಬಂದು ಕುಳಿತನು. ಅವನ ಹೆಸರು ಆರವ್. ಅವನು ಕೂಡ ಪುಸ್ತಕ ತೆರೆದು ಓದುತ್ತಿರುವಂತೆ ಕಾಣುತ್ತಿದ್ದ, ಆದರೆ ಮಧ್ಯೆ ಮಧ್ಯೆ ನಿತ್ಯಾಳ ಕಡೆ ನೋಡುತ್ತಿದ್ದ. ಕೊನೆಗೆ ಧೈರ್ಯ ಮಾಡಿ ಕೇಳಿದನು, ನೀನು ಯಾವಾಗಲೂ ಬರೆಯುತ್ತಿರೋಡೇನಾ? ನಿತ್ಯ ಸ್ವಲ್ಪ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು. ಹೌದು, ಸ್ವಲ್ಪ ಎಂದು ಮೃದುವಾಗಿ ಉತ್ತರಿಸಿದಳು. ನಿನ್ನನ್ನು ಓಪನ್ ಮೈಕ್ನಲ್ಲಿ ನೋಡಿದ್ದೆ, ನಿನ್ನ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಎಂದು ಆರವ್ ಹೇಳಿದನು. ನಿತ್ಯಾಳಿಗೆ ಸ್ವಲ್ಪ ನಾಚಿಕೆಯಾಯಿತು. ಧನ್ಯವಾದ ಎಂದು ಸಣ್ಣ ನಗೆ ಬೀರಿದಳು. ಅದೊಂದು ಸಣ್ಣ ಮಾತುಕತೆಯೇ ಆಗಿತ್ತು, ಆದರೆ ಅದರಿಂದ ಏನೋ ಹೊಸದಾಗಿ ಶುರುವಾಗಿತ್ತು. ಮುಂದಿನ ದಿನಗಳಲ್ಲಿ ಅವರು ಲೈಬ್ರರಿಯಲ್ಲಿ ಮತ್ತೆ ಮತ್ತೆ ಭೇಟಿಯಾಗತೊಡಗಿದರು. ಕೆಲವೊಮ್ಮೆ ಓದಿನ ಬಗ್ಗೆ ಮಾತು, ಕೆಲವೊಮ್ಮೆ ಜೀವನದ ಬಗ್ಗೆ. ಆರವ್ ತುಂಬಾ ಭಿನ್ನವಾಗಿದ್ದನು. ಅವನು ಸರಳವಾಗಿ ಮಾತನಾಡುತ್ತಿದ್ದ, ಆದರೆ ಅವನ ಮಾತುಗಳಲ್ಲಿ ಆಳ ಇತ್ತು. ಅವನು ನಿತ್ಯಾಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಒಂದು ದಿನ ಅವನು ಕೇಳಿದನು, ನಿತ್ಯ, ನೀನು ಯಾಕೆ ಇಷ್ಟು ಮೌನವಾಗಿರ್ತೀಯಾ? ನಿತ್ಯ ಕ್ಷಣಕಾಲ ಯೋಚಿಸಿ, ನಾನು ಮಾತಾಡುವುದಕ್ಕಿಂತ ನೋಡೋದು ಮತ್ತು ಯೋಚಿಸೋದು ಇಷ್ಟ ಎಂದು ಹೇಳಿದಳು. ಆರವ್ ನಕ್ಕನು. ಅದಕ್ಕೆ ನಿನ್ನ ಕಥೆಗಳು ಇಷ್ಟು ನಿಜವಾಗಿರುತ್ತವೆ ಎಂದನು. ಆ ಮಾತು ನಿತ್ಯಾಳ ಹೃದಯಕ್ಕೆ ಹತ್ತಿರವಾಯಿತು. ದಿನಗಳು ಕಳೆದಂತೆ ಅವರ ಸ್ನೇಹ ಇನ್ನಷ್ಟು ಗಾಢವಾಯಿತು. ಬಸ್ಸಿನ ಪ್ರಯಾಣಗಳು, ಲೈಬ್ರರಿಯ ಕ್ಷಣಗಳು, ಕಾಲೇಜಿನ ಮಧ್ಯಾಂತರ ಎಲ್ಲವೂ ನಿಧಾನವಾಗಿ ವಿಶೇಷವಾಗತೊಡಗಿತು. ಆದರೆ ನಿತ್ಯಾಳ ಮನಸ್ಸಿನಲ್ಲಿ ಒಂದಿಷ್ಟು ಭಯವೂ ಇತ್ತು. ಇದು ಸ್ನೇಹವೇ ಅಥವಾ ಇನ್ನೇನಾದರೂ? ಒಂದು ಸಂಜೆ ಕಾಲೇಜಿನ ಆಲದ ಮರದ ಕೆಳಗೆ ಇಬ್ಬರೂ ಕುಳಿತಿದ್ದರು. ಆರವ್ ನಿಧಾನವಾಗಿ ಹೇಳಿದನು, ನಿತ್ಯ, ನಿನ್ನ ಜೊತೆ ಮಾತನಾಡೋದು ನನಗೆ ತುಂಬಾ ಇಷ್ಟ. ನಿನ್ನ ಜೊತೆ ಇದ್ದಾಗ ನಾನು ನಾನಾಗಿರ್ತೀನಿ ಅನ್ನಿಸುತ್ತದೆ. ನಿತ್ಯಾಳ ಹೃದಯ ವೇಗವಾಗಿ ತಡತಡಿಸಿತು. ಅವಳು ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ, ಆದರೆ ಅವಳ ಕಣ್ಣುಗಳು ಹೇಳುತ್ತಿದ್ದವು. ಅವಳಿಗೂ ಅದೇ ಭಾವನೆ. ಆ ಕ್ಷಣದಲ್ಲಿ ಮಾತುಗಳಿಗಿಂತ ಮೌನವೇ ಹೆಚ್ಚು ಹೇಳಿತು. ನಿತ್ಯಾಳ ಜೀವನದಲ್ಲಿ ಇದು ಹೊಸ ಅನುಭವ, ಸ್ನೇಹದಾಚೆ ಇರುವ ಒಂದು ಸಣ್ಣ, ಸುಂದರ ಭಾವನೆ. ಅವಳು ಇನ್ನೂ ತನ್ನನ್ನು ಹುಡುಕುತ್ತಿದ್ದಾಳೆ, ಆದರೆ ಈಗ ಆ ಪ್ರಯಾಣದಲ್ಲಿ ಯಾರೋ ಜೊತೆಯಾದರು. ಆ ಸಂಜೆ ಕಾಲೇಜಿನ ಆಲದ ಮರದ ಕೆಳಗೆ ನಿತ್ಯ ಮತ್ತು ಆರವ್ ಮತ್ತೆ ಮಾತನಾಡುತ್ತಿದ್ದರು. ಗಾಳಿ ಮೃದುವಾಗಿ ಬೀಸುತ್ತಿತ್ತು. ಸೂರ್ಯ ಅಸ್ತಮಿಸುತ್ತಾ ಆಕಾಶಕ್ಕೆ ಕಿತ್ತಳೆ ಬಣ್ಣ ಹಚ್ಚುತ್ತಿದ್ದ. ನಿತ್ಯ ತನ್ನ ನೋಟ್ಬುಕ್ ಹಿಡಿದು ಏನೋ ಬರೆಯುತ್ತಿದ್ದಳು. ಆರವ್ ಅವಳನ್ನು ನಿಶ್ಶಬ್ದವಾಗಿ ನೋಡುತ್ತಾ ಕುಳಿತಿದ್ದ. ಏನು? ನಿತ್ಯ ಕೇಳಿದಳು, ಸ್ವಲ್ಪ ನಗುತ್ತಾ. ಆರವ್ ಸ್ವಲ್ಪ ನಾಚಿಕೊಂಡು ಹೇಳಿದನು, ನಿತ್ಯ, ನೀನು ಸಾಮಾನ್ಯ ಹುಡುಗಿಯಲ್ಲ. ನೀನು ತುಂಬಾ ಶಾಂತವಾಗಿರ್ತೀಯ, ಆದರೆ ನಿನ್ನೊಳಗೆ ಒಂದು ದೊಡ್ಡ ಜಗತ್ತು ಇದೆ. ನೀನು ನಗಿದಾಗ ಅದು ಜಾಸ್ತಿ ಜೋರಾಗಿರೋದಿಲ್ಲ, ಆದರೆ ತುಂಬಾ ನಿಜವಾಗಿರುತ್ತದೆ. ನಿನ್ನ ಕಣ್ಣುಗಳಲ್ಲಿ ಯಾವಾಗಲೂ ಏನೋ ಕಥೆ ಇರುತ್ತದೆ, ಹೇಳದ ಭಾವನೆಗಳು. ನೀನು ಎಲ್ಲರಂತೆ ಮಾತನಾಡೋದಿಲ್ಲ, ಆದರೆ ನೀನು ಹೇಳುವ ಪ್ರತಿಯೊಂದು ಮಾತು ಅರ್ಥಪೂರ್ಣವಾಗಿರುತ್ತದೆ. ನಿನ್ನ ಮೌನವೇ ಕೆಲವೊಮ್ಮೆ ಮಾತಿಗಿಂತ ಹೆಚ್ಚು ಹೇಳುತ್ತದೆ. ನಿನ್ನನ್ನು ನೋಡಿದಾಗ ನನಗೆ ಅನ್ನಿಸುತ್ತದೆ, ಕೆಲವರು ಜೋರಾಗಿ ಬೆಳಗೋದಿಲ್ಲ, ಆದರೆ ನಿಧಾನವಾಗಿ ಹೊಳೆಯುತ್ತಾರೆ. ನೀನು ಅಂಥವಳು ನಿತ್ಯ.